20 ವರ್ಷ ಮೇಲ್ಪಟ್ಟ ತಮ್ಮ ಬರ್ತಾ ಇರೋದು ಟೇಸ್ಟ್ ಚೆನ್ನಾಗಿರ್ತದೆ. ತುಂಬ ದಾವಣಗೆರೆ ಹಳೆ ಹೋಟ್ಲ್ ಇದು ಶಾಂತಾಪುರ ರೋಡ್ ಅಂದ್ರೆ ರಿಟರ್ನ್ ದಾವಣಗೆರೆ ಒಳಗೆ 2 ದಿನಕ್ಕೆ ಬಂದೇ ಬರ್ತಾ ಇತ್ತು. ದೋಸೆ ಇಷ್ಟು ಫೇಮಸ್ ಆಗಿ ಇಷ್ಟು ಟೇಸ್ಟ್ ಅವತ್ತಿಂದ ಇವತ್ತಿನವರೆಗೂ ಉಳಿಸ್ಕೊಂಡ್ ಬಂದಿದೆ ಅಲ್ವಾ? ಸೀಕ್ರೆಟ್ ಏನಾದ್ರು ಇದ್ರೆ ಹೇಳ್ರಿ. ಏನು ಖುದ್ದಾಗಿ ನಾವೇ ಮಾಡ್ತಾ ಇದ್ವಿ, ಕೆಲಸಗಾರ ಇಲ್ಲಲ್ಲ. ನಮ್ಮ ಮಗ ಹಿಟ್ಟು ರೆಡಿ ಮಾಡ್ತಾನ, ನಾನ್ ಚಟ್ನಿ ಪಲ್ಯ ಮಾಡ್ತಾನೆ. ತಂದೆಯ ಕಾಲದಿಂದ ನಾವು ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ. ಹೌದು ಫ್ರೆಂಡ್ಸ್, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಶುರುವಾದಂತಹ ಹೆಜ್ಜೆ ಗುರುತು ಇವತ್ತಿಗೆ ಎಲ್ಲಿಗೆ ಬಂದು ನಿಂತಿದೆ ಬನ್ನಿ ನೋಡೋಣ. ಹಲೋ, ನಮಸ್ತೆ ದಾವಣಗೆರೆ. ಹೌದು ಗೈಸ್, ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೂ ಮುಂಚೆ ಅಂದ್ರೆ 1944ರಲ್ಲಿ ಶುರು ಮಾಡಿದ ಚೆನ್ನಮ್ಮಜ್ಜಿ ಬೆಣ್ಣೆ ದೋಸೆ ಹೋಟೆಲ್ ಇಂದು ದೇಶಾದ್ಯಂತ ಬೆಣ್ಣೆ ನಗರ ಬೆಣ್ಣೆ ದೋಸೆ ಅಂತಾನೆ ಪ್ರಸಿದ್ಧಿಯಾಗಿದೆ. ನಾವು ಇವತ್ತು ನಮ್ಮ ದಾವಣಗೆರೆ ಸ್ಟೇಷನ್ ರೋಡ್ ಗಡಿಯಾರ ಕಂಬದ ಹತ್ರ ಇರೋ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದಿದ್ದೀವಿ. ನೋಡ್ತಿದ್ರೆ ಒಳಗಡೆ ಹೋದ್ರೆ ಸಾಕು 240-70 ವರ್ಷ ಹಿಂದೆ ಯಾವ್ದು ಅನ್ನೋ ತರ ಫೀಲ್ ಬರುತ್ತೆ. ನಾವು ಸಹ ಈ ಹೋಟೆಲ್ ಅಲ್ಲಿ ದೋಸೆ ತಿನ್ಬೇಕು ಅಂತ ಅನ್ಕೊಂಡ್ರೆ ಬೆಳಗ್ಗೆ 9 ಗಂಟೆ ಒಳಗಡೆ ಹೋಗ್ಬೇಕು. ಯಾಕಂದ್ರೆ 10 ಕ್ಲೋಸ್ ಮಾಡ್ಬಿಡ್ತಾರೆ. ಎಷ್ಟೇ ಅಕ್ಕಿನ ಹೆಚ್ಚಿಗೆ ಹಾಕಿದ್ರು ದೋಸೆ ಖಾಲಿ ಆಗುತ್ತೆ, ಅಷ್ಟೊಂದು ಬೇಡಿಕೆ ಇದೆ ಶಾಂತಪ್ಪ ಹೋಟೆಲ್ ಬೆಣ್ಣೆ. ಶಾಂತಪ್ಪ ಹೋಟೆಲ್ ಓನರ್ನ ಕೇಳೋಣ, ಅವರ ಡೀಟೇಲ್ಸ್. ನಮಸ್ತೆ ಸರ್. ನಮಸ್ಕಾರ. ಬಂದ್ರೆ 11 ಗಂಟೆ ಅಷ್ಟೊತ್ತಿಗೆ ಏನು ಇರಲ್ಲ, ಎಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. 8ರಿಂದ 11 ಕಾಲ್ ಮಟ್ಟ ಮಾಡ್ತಾರೆ. ಸರ್ ನೀವು ಪರಿಚಯ ಮಾಡ್ಕೊಳ್ರಿ. ನಾವು ಶಾಂತಪ್ಪ ಬೆಣ್ಣೆ ದೋಸೆ ದಾವಣಗೆರೆ 1928ರಲ್ಲಿ ನಮ್ಮ ಚೆನ್ನಮ್ಮಜ್ಜಿ ಅಂತಂದು ವಸಂತ ಎದುರುಗಡೆ ಇಟ್ಟಿದ್ರು. 1944 ಜನವರಿ 24ನೇ ತಾರೀಕು ಇಲ್ಲಿ ಹೋಟ್ಲ್ ಇಟ್ಟಿರೋದು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಜೊತೆ ಫ್ರೆಶ್ ಆಗಿರೋ ಬೆಣ್ಣೆ ಹಾಕೊಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವೆಲ್ಲ ಇಲ್ಲಿ ಟೇಸ್ಟ್ ಮಾಡಿದೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ, ಬಯೋದಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಪೇಜ್ ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.